ರಾಜ್ಯ ಸರ್ಕಾರದಲ್ಲಿ ಜಾತಿ ಜನಗಣತಿಯ ಜಟಾಪಟಿ ಜೋರಾಗಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿ ಸೇರ್ಪಡೆ ವಿಚಾರ ಈಗ ಎಲ್ಲರನ್ನೂ ಕೂಡ ರೊಚ್ಚಿಗೇಳುವಂತೆ ಮಾಡಿದೆ. ಹೊಸ ಕ್ರಿಶ್ಚಿಯನ್ ಜಾತಿಗಳ ಸೇರ್ಪಡೆಯಿಂದ ಸಮಸ್ಯೆ, ಸಾಮಾಜಿಕ ಧಕ್ಕೆ ಮತ್ತು ದೀರ್ಘಾವಧಿಯ ಸಮಸ್ಯೆ. ಸಿಎಂಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಮರುಪರಿಶೀಲಿಸುವಂತೆ ಸಿಎಂಗೆ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಹಿಂದೂ ಜಾತಿಗಳ ನಡುವೆ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಸೇರ್ಪಡೆ ಮಾಡಿರುವಂತ ವಿಚಾರ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಮೊನ್ನೆ ಬಿಜೆಪಿಯ ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿತ್ತು. ನೋಡಿ, ಹಿಂಗ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ. ಈ ನಿಟ್ಟಿನಲ್ಲಿ ಈಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೆದು ಆ ಪತ್ರದಲ್ಲಿ ನೋಡಿ, ಇದು ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಕಾರಣ ಆಗಬಹುದು. ಹಾಗಾಗಿ ತಮ್ಮ ಈ ನಿರ್ಧಾರವನ್ನ ಸಾಮಾಜಿಕವಾಗಿ ಮತ್ತೆ ದೀರ್ಘಕಾಲಿಕವಾಗಿ ಧಕ್ಕೆ ಆಗಬಹುದು. ಇದನ್ನ ಮರುಪರಿಶೀಲಿಸಬೇಕು ಅಂತ ಹೇಳಿ ತಾವರ್ ಚಂದ್ ಗೆಹ್ಲೋಟ್, ಈ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು, ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಸಾಮಾಜಿಕವಾಗಿ ಮತ್ತೆ ದೀರ್ಘಕಾಲಿಕವಾಗಿ ತಮ್ಮ ಈ ಜಾತಿ ಜನಗಣತಿಯಲ್ಲಿ ಹಿಂದೂ ಜಾತಿಗಳ ಹಿಂದೆ ನೀವು ಕ್ರಿಶ್ಚಿಯನ್ ಅಂತ ಹೇಳಿ ಸೇರ್ಪಡೆ ಮಾಡಿರೋದಿದೆಯಲ್ಲ, ಇದು ಧಕ್ಕೆ ಆಗಬಹುದು. ಈ ಕಾರಣದಿಂದ ತಮ್ಮ ತೀರ್ಮಾನವನ್ನ ಮರುಪರಿಶೀಲಿಸಿ ಅಂತ ಹೇಳಿ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿರುವಂತಹ ಆ ರಾಜ್ಯಪಾಲರ ಪತ್ರದ ಆ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಆ ಪತ್ರದಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ರಾಜ್ಯ ಸರ್ಕಾರದಲ್ಲಿ ಜಾತಿ ಜನಗಣತಿಯ ಜಟಾಪಟಿ ಜೋರಾಗಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿ ಸೇರ್ಪಡೆ ವಿಚಾರ ಈಗ ಎಲ್ಲರನ್ನೂ ಕೂಡ ರೊಚ್ಚಿಗೇಳುವಂತೆ ಮಾಡಿದೆ. ಹೊಸ ಕ್ರಿಶ್ಚಿಯನ್ ಜಾತಿಗಳ ಸೇರ್ಪಡೆಯಿಂದ ಸಮಸ್ಯೆ, ಸಾಮಾಜಿಕ ಧಕ್ಕೆ ಮತ್ತು ದೀರ್ಘಾವಧಿಯ ಸಮಸ್ಯೆ. ಸಿಎಂಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಮರುಪರಿಶೀಲಿಸುವಂತೆ ಸಿಎಂಗೆ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಹಿಂದೂ ಜಾತಿಗಳ ನಡುವೆ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಸೇರ್ಪಡೆ ಮಾಡಿರುವಂತ ವಿಚಾರ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಮೊನ್ನೆ ಬಿಜೆಪಿಯ ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿತ್ತು. ನೋಡಿ, ಹಿಂಗ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ. ಈ ನಿಟ್ಟಿನಲ್ಲಿ ಈಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೆದು ಆ ಪತ್ರದಲ್ಲಿ ನೋಡಿ, ಇದು ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಕಾರಣ ಆಗಬಹುದು. ಹಾಗಾಗಿ ತಮ್ಮ ಈ ನಿರ್ಧಾರವನ್ನ ಸಾಮಾಜಿಕವಾಗಿ ಮತ್ತೆ ದೀರ್ಘಕಾಲಿಕವಾಗಿ ಧಕ್ಕೆ ಆಗಬಹುದು. ಇದನ್ನ ಮರುಪರಿಶೀಲಿಸಬೇಕು ಅಂತ ಹೇಳಿ ತಾವರ್ ಚಂದ್ ಗೆಹ್ಲೋಟ್, ಈ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು, ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದು ಸಾಮಾಜಿಕವಾಗಿ ಮತ್ತೆ ದೀರ್ಘಕಾಲಿಕವಾಗಿ ತಮ್ಮ ಈ ಜಾತಿ ಜನಗಣತಿಯಲ್ಲಿ ಹಿಂದೂ ಜಾತಿಗಳ ಹಿಂದೆ ನೀವು ಕ್ರಿಶ್ಚಿಯನ್ ಅಂತ ಹೇಳಿ ಸೇರ್ಪಡೆ ಮಾಡಿರೋದಿದೆಯಲ್ಲ, ಇದು ಧಕ್ಕೆ ಆಗಬಹುದು. ಈ ಕಾರಣದಿಂದ ತಮ್ಮ ತೀರ್ಮಾನವನ್ನ ಮರುಪರಿಶೀಲಿಸಿ ಅಂತ ಹೇಳಿ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿರುವಂತಹ ಆ ರಾಜ್ಯಪಾಲರ ಪತ್ರದ ಆ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಆ ಪತ್ರದಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ರಾಜ್ಯ ಸರ್ಕಾರದಲ್ಲಿ ಜಾತಿ ಜನಗಣತಿಯ ಜಟಾಪಟಿ ಜೋರಾಗಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿ ಸೇರ್ಪಡೆ ವಿಚಾರ ಈಗ ಎಲ್ಲರನ್ನೂ ಕೂಡ ರೊಚ್ಚಿಗೇಳುವಂತೆ ಮಾಡಿದೆ. ಹೊಸ ಕ್ರಿಶ್ಚಿಯನ್ ಜಾತಿಗಳ ಸೇರ್ಪಡೆಯಿಂದ ಸಮಸ್ಯೆ, ಸಾಮಾಜಿಕ ಧಕ್ಕೆ ಮತ್ತು ದೀರ್ಘಾವಧಿಯ ಸಮಸ್ಯೆ. ಸಿಎಂಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಮರುಪರಿಶೀಲಿಸುವಂತೆ ಸಿಎಂಗೆ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಹಿಂದೂ ಜಾತಿಗಳ ನಡುವೆ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಸೇರ್ಪಡೆ ಮಾಡಿರುವಂತ ವಿಚಾರ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಮೊನ್ನೆ ಬಿಜೆಪಿಯ ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿತ್ತು. ನೋಡಿ, ಹಿಂಗ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ. ಈ ನಿಟ್ಟಿನಲ್ಲಿ ಈಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೆದು ಆ ಪತ್ರದಲ್ಲಿ ನೋಡಿ, ಇದು ಇದು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಕಾರಣ ಆಗಬಹುದು. ಹಾಗಾಗಿ ತಮ್ಮ ಈ ನಿರ್ಧಾರವನ್ನ ಸಾಮಾಜಿಕವಾಗಿ ಮತ್ತೆ ದೀರ್ಘಕಾಲಿಕವಾಗಿ ಧಕ್ಕೆ ಆಗಬಹುದು. ಇದನ್ನ ಮರುಪರಿಶೀಲಿಸಬೇಕು ಅಂತ ಹೇಳಿ ತಾವರ್ ಚಂದ್ ಗೆಹ್ಲೋಟ್, ಈ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು,
ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಸಾಮಾಜಿಕವಾಗಿ ಮತ್ತೆ ದೀರ್ಘಕಾಲಿಕವಾಗಿ ತಮ್ಮ ಈ ಜಾತಿ ಜನಗಣತಿಯಲ್ಲಿ ಹಿಂದೂ ಜಾತಿಗಳ ಹಿಂದೆ ನೀವು ಕ್ರಿಶ್ಚಿಯನ್ ಅಂತ ಹೇಳಿ ಸೇರ್ಪಡೆ ಮಾಡಿರೋದಿದೆಯಲ್ಲ, ಇದು ಧಕ್ಕೆ ಆಗಬಹುದು. ಈ ಕಾರಣದಿಂದ ತಮ್ಮ ತೀರ್ಮಾನವನ್ನ ಮರುಪರಿಶೀಲಿಸಿ ಅಂತ ಹೇಳಿ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿರುವಂತಹ ಆ ರಾಜ್ಯಪಾಲರ ಪತ್ರದ ಆ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಆ ಪತ್ರದಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ರಾಜ್ಯ ಸರ್ಕಾರದಲ್ಲಿ ಜಾತಿ ಜನಗಣತಿಯ ಜಟಾಪಟಿ ಜೋರಾಗಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿ ಸೇರ್ಪಡೆ ವಿಚಾರ ಈಗ ಎಲ್ಲರನ್ನೂ ಕೂಡ ರೊಚ್ಚಿಗೇಳುವಂತೆ ಮಾಡಿದೆ. ಹೊಸ ಕ್ರಿಶ್ಚಿಯನ್ ಜಾತಿಗಳ ಸೇರ್ಪಡೆಯಿಂದ ಸಮಸ್ಯೆ, ಸಾಮಾಜಿಕ ಧಕ್ಕೆ ಮತ್ತು ದೀರ್ಘಾವಧಿಯ ಸಮಸ್ಯೆ. ಸಿಎಂಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಪರಿಶೀಲಿಸಿ, ಮರುಪರಿಶೀಲಿಸುವಂತೆ ಸಿಎಂಗೆ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಹಿಂದೂ ಜಾತಿಗಳ ನಡುವೆ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಸೇರ್ಪಡೆ ಮಾಡಿರುವಂತಹ ವಿಚಾರ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಮೊನ್ನೆ ಬಿಜೆಪಿಯ ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿತ್ತು. ನೋಡಿ, ಹಿಂಗ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ. ಈ ನಿಟ್ಟಿನಲ್ಲಿ ಈಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೆದು, ಆ ಪತ್ರದಲ್ಲಿ ನೋಡಿ ಇದು ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಕಾರಣ ಆಗಬಹುದು. ಹಾಗಾಗಿ ತಮ್ಮ ಈ ನಿರ್ಧಾರವನ್ನ ಸಾಮಾಜಿಕವಾಗಿ ಮತ್ತೆ ದೀರ್ಘಕಾಲಿಕವಾಗಿ ಧಕ್ಕೆ ಆಗಬಹುದು. ಇದನ್ನ ಮರುಪರಿಶೀಲಿಸಬೇಕು ಅಂತ ಹೇಳಿ ತಾವರ್ ಚಂದ್ ಗೆಹ್ಲೋಟ್, ಈ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು, ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದು ಸಾಮಾಜಿಕವಾಗಿ ಮತ್ತೆ ದೀರ್ಘಕಾಲಿಕವಾಗಿ ತಮ್ಮ ಈ ಜಾತಿ ಜನಗಣತಿಯಲ್ಲಿ ಹಿಂದೂ ಜಾತಿಗಳ ಹಿಂದೆ ನೀವು ಕ್ರಿಶ್ಚಿಯನ್ ಅಂತ ಹೇಳಿ ಸೇರ್ಪಡೆ ಮಾಡಿರೋದಿದೆಯಲ್ಲ, ಇದು ಧಕ್ಕೆ ಆಗಬಹುದು. ಈ ಕಾರಣದಿಂದ ತಮ್ಮ ತೀರ್ಮಾನವನ್ನ ಮರುಪರಿಶೀಲಿಸಿ ಅಂತ ಹೇಳಿ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿರುವಂತಹ ಆ ರಾಜ್ಯಪಾಲರ ಪತ್ರದ ಆ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಆ ಪತ್ರದಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ರಾಜ್ಯ ಸರ್ಕಾರದಲ್ಲಿ ಜಾತಿ ಜನಗಣತಿಯ ಜಟಾಪಟಿ ಜೋರಾಗಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿ ಸೇರ್ಪಡೆ ವಿಚಾರ ಈಗ ಎಲ್ಲರನ್ನೂ ಕೂಡ ರೊಚ್ಚಿಗೇಳುವಂತೆ ಮಾಡಿದೆ. ಹೊಸ ಕ್ರಿಶ್ಚಿಯನ್ ಜಾತಿಗಳ ಸೇರ್ಪಡೆಯಿಂದ ಸಮಸ್ಯೆ, ಸಾಮಾಜಿಕ ಧಕ್ಕೆ ಮತ್ತು ದೀರ್ಘಾವಧಿಯ ಸಮಸ್ಯೆ. ಸಿಎಂಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಪರಿಶೀಲಿಸಿ, ಮರುಪರಿಶೀಲಿಸುವಂತೆ ಸಿಎಂಗೆ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಹಿಂದೂ ಜಾತಿಗಳ ನಡುವೆ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಸೇರ್ಪಡೆ ಮಾಡಿರುವಂತಹ ವಿಚಾರ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಮೊನ್ನೆ ಬಿಜೆಪಿಯ ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿತ್ತು. ನೋಡಿ, ಹಿಂಗ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ. ಈ ನಿಟ್ಟಿನಲ್ಲಿ ಈಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೆದು, ಆ ಪತ್ರದಲ್ಲಿ ನೋಡಿ ಇದು ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಕಾರಣ ಆಗಬಹುದು. ಹಾಗಾಗಿ ತಮ್ಮ ಈ ನಿರ್ಧಾರವನ್ನ ಸಾಮಾಜಿಕವಾಗಿ ಮತ್ತೆ ದೀರ್ಘಕಾಲಿಕವಾಗಿ ಧಕ್ಕೆ ಆಗಬಹುದು. ಇದನ್ನ ಮರುಪರಿಶೀಲಿಸಬೇಕು ಅಂತ ಹೇಳಿ ತಾವರ್ ಚಂದ್ ಗೆಹ್ಲೋಟ್, ಈ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು, ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದು ಸಾಮಾಜಿಕವಾಗಿ ಮತ್ತೆ ದೀರ್ಘಕಾಲಿಕವಾಗಿ ತಮ್ಮ ಈ ಜಾತಿ ಜನಗಣತಿಯಲ್ಲಿ ಹಿಂದೂ ಜಾತಿಗಳ ಹಿಂದೆ ನೀವು ಕ್ರಿಶ್ಚಿಯನ್ ಅಂತ ಹೇಳಿ ಸೇರ್ಪಡೆ ಮಾಡಿರೋದಿದೆಯಲ್ಲ, ಇದು ಧಕ್ಕೆ ಆಗಬಹುದು. ಈ ಕಾರಣದಿಂದ ತಮ್ಮ ತೀರ್ಮಾನವನ್ನ ಮರುಪರಿಶೀಲಿಸಿ ಅಂತ ಹೇಳಿ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿರುವಂತಹ ಆ ರಾಜ್ಯಪಾಲರ ಪತ್ರದ ಆ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಆ ಪತ್ರದಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ತಾವು ನೋಡ್ತಾ ಇದ್ದೀರಿ.